ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. Apart from that, he has insulted our Prime Minister, and of late, recently, he has told hellhole. He has called India as a hellhole. ಅಂದ್ರೆ ನರಕದ ದೇಶ ಅಂತಕ್ಕಂಥ ಅರ್ಥ. Mr. Trump, you are a Mad Max. I know you are a President of America. It doesn't mean that you can speak whatever you want to speak about my country. I really want to condemn the way you are told about my country. I can show you a middle finger also. But from this very particular platform, we stand, India in middle of any political party, we stand unitedly and say, please, Trump, go ahead. Next, ಹೇಳಿ ಸರ್. ಇವತ್ತು ನಮ್ಮ ಟ್ರಂಪ್ ಹುಚ್ಚಾಗಿದ್ದಾರೆ. ಅವ್ರು ಈ ತರ ಮಾತನಾಡ್ತಕ್ಕಂಥದ್ದು ನಾವು ಖಂಡನೆ ಮಾಡೋದ್ರ ಜೊತೆಗೆ ನಮಗೇನು ಬೇಸರ ಅಂತಂದ್ರೆ, ಈ ದೇಶದ ಪ್ರಧಾನಮಂತ್ರಿ ಆಗಿರ್ಲಿ ಅಥವಾ ಬಿಜೆಪಿ ಮುಖಂಡರಾಗಿರ್ಲಿ, ಸರ್ಕಾರದ ಯಾವುದೇ ಸೆಕ್ರೆಟರಿ ಆಗಿರ್ಲಿ ಅಥವಾ ನಮ್ಮ ಫಾರಿನ್ ಸೆಕ್ರೆಟರಿ ಆಗಿರ್ಲಿ, ಮಾತಾಡ್ತಕ್ಕಂಥ ಮಾತನ್ನು ನೋಡಿದ್ರೆ ನಮಗೆ ಮುಜುಗುರ, ನಾಚಿಕೆ ಆಗ್ತಾ ಇದೆ. ಯಾಕೆ ಬಿಜೆಪಿ ಮುಖಂಡರುಗಳು, ಸಚಿವರುಗಳು ಇದರ ಆಕ್ರೋಶ ಎಲ್ಲೋಗಿದೆ ಅಂತಕ್ಕಂಥದ್ದು ಇವತ್ತು ಎಲ್ಲಾ ಭಾರತೀಯರು ಕೇಳ್ತಕ್ಕಂಥ ಪ್ರಶ್ನೆ ಅಂತ ಈ ಸಂದರ್ಭ ಕೇಳಿಕ್ಕೆ ಬಯಸ್ತೇನೆ. ಅಲ್ಲ, ಎಪ್ಸ್ಟೈನ್ ಫೈಲ್ ಅಲ್ಲಿ ಹೆಸರು ಬಂದಿರತಕ್ಕಂಥ ನಿಜ. ಆದ್ರೆ ಕಳೆದ 1.5 ವರ್ಷದಿಂದ ನಮ್ಮ ದೇಶದ ಆಗುಹೋಗುಗಳು, ನಮ್ಮ ದೇಶದ ನಿಲುವು ಅಂದ್ರೆ ಫಾರಿನ್ ಪಾಲಿಸಿ ಅಂತ ಏನ್ ಹೇಳ್ತೀವಿ, ನಿಲುವಿನಲ್ಲಿ ನಾವು ಸಂಪೂರ್ಣ ಗುಲಾಮರಾಗಿದ್ದೇವೆ. ಸಣ್ಣ ಸಣ್ಣ ದೇಶ, ಶ್ರೀಲಂಕಾ, ಇರಾನ್ ಅಂತಕ್ಕಂಥ ದೇಶ ಅಥವಾ ಯುರೋಪಿಯನ್ ದೇಶಗಳು ಟ್ರಂಪಿಗೆ ಹಿಗ್ಗಾಮುಗ್ಗ ಬೈತಕ್ಕಂಥದ್ದು, ಅಥವಾ ಅವ್ರ ವಿಚಾರಕ್ಕೆ ಬಂದಾಗ, ಅವ್ರ ದೇಶದ ವಿಚಾರಕ್ಕೆ ಬಂದಾಗ ಅವ್ರ ನಿರ್ಣಯಗಳನ್ನ ತೋಳ್ತಕ್ಕಂಥದ್ದು ನಾವು ಕಾಣ್ತಾನೆ ಇದ್ದೀವಿ. ಆದ್ರೆ ನಮ್ಮ ದೇಶದ ನಿರ್ಣಯಗಳನ್ನ ಟ್ರಂಪ್ ಏನ್ ಹೇಳ್ತಾನೆ ಹಂಗೆ ಶಿಷ್ಟಾಚಾರವಾಗಿ ಕೈ ಮುಗಿದು ಅತ್ಯಂತ ಭಯದ ವಾತಾವರಣದಿಂದ ನಮ್ಮ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಯವರು ಒಪ್ಕೊಳ್ತಕ್ಕಂಥದ್ದು ಕಾಣ್ತಾ ಇದೆ. ಅದಕ್ಕೆ ಯಾವ ಬಿಜೆಪಿ ಮುಖಂಡರಾಗಿರ್ಲಿ, ಪ್ರಧಾನಮಂತ್ರಿಯವರು ಸ್ವತಃ ಆಗಿರ್ಲಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. ತಮಿಳ್ನಾಡಿಗೆ ಬಂದ್ರೆ ಬ್ಲಾಕ್ ಮೇಕಪ್ ಮಾಡ್ಕೊಳ್ತಾರೆ. ಇದೇ ಪ್ರಧಾನಮಂತ್ರಿಯವರು ತಮಿಳ್ನಾಡಿಗೆ ಬಂದ್ರೆ ಕಪ್ಪು ಮೇಕಪ್ಪು, ಡೆಲ್ಲಿಗೆ ಹೋದ್ರೆ ಮೇಕಪ್ನ ತೆಗೆಯೋದು, ತಮಿಳ್ನಾಡಿಗೆ ಬಂದ್ರೆ ಅದೊಂದು ಧೋತಿ ಹಾಕೊಳ್ಳೋದು, ಅಲ್ಲಿ ಹೋಗಿ ಫೋಟೋ ಶೂಟ್ ಮಾಡೋದು. ಇವರಿಗೆ ಬರೀ ಎಲೆಕ್ಷನ್ ಹೈಲು, ಈ ಎಲೆಕ್ಷನ್ ಹುಚ್ಚು ಒಂದು ಬಿಟ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಬೇರೆ ಕಾಣ್ತಾ ಇಲ್ಲ ಅಂತಕ್ಕಂಥ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ. ಇವತ್ತು ಬೇರೆ ಬೇರೆ ದೇಶಗಳು ಇವತ್ತು ಇರಾನ್ನ ತೊಂದರೆಯಿಂದ ಏನಾಗಿದೆ ಅಂತಕ್ಕಂಥದ್ದು, ಈ ದೇಶ ಅವ್ರವ್ರ ದೇಶಗಳಲ್ಲಿ ಏನ್ ಮಾಡ್ಬೇಕಂತಕ್ಕಂಥದ್ದು ವಿಚಾರವನ್ನು ಮಾತನಾಡ್ತಾ ಇದ್ರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ದೇಶದ ಬಗ್ಗೆನೂ ಮಾತನಾಡೋಂಗಿಲ್ಲ. ಅದು ಯಾವುದೋ ಮೊನ್ನೆ ವಿಮೆನ್ ಬಿಲ್ಲು, ಇವರೇ ಪಾಸ್ ಮಾಡಿರ್ತಕ್ಕಂಥ ವಿಮೆನ್ ಬಿಲ್ಲು 2014ನ ಮ್ಯಾನಿಫೆಸ್ಟೋದಲ್ಲಿ ಇವರು ವಿಮೆನ್ ರಿಸರ್ವೇಷನ್ ಬಗ್ಗೆ ಮಾತನಾಡಿದ್ದಾರೆ. 2019ನೇ ಮ್ಯಾನಿಫೆಸ್ಟೋದಲ್ಲಿ ವಿಮೆನ್ ರಿಸರ್ವೇಷನ್ ಬಗ್ಗೆ ಇದೇ ಬಿಜೆಪಿ ಅವರು ಮಾತನಾಡಿದ್ದಾರೆ. 2023ನಲ್ಲಿ ವಿಮೆನ್ ರಿಸರ್ವೇಷನ್ ಬಿಲ್ ಪಾಸ್ ಆಗಿದೆ. ಇವತ್ತು ನಿಮಗೆ ಧೈರ್ಯ ಇದ್ರೆ, ನಿಮಗೆ ಪ್ರಧಾನಮಂತ್ರಿಯವರೇ ನಿಮಗೆ ಧೈರ್ಯ ಇದ್ದು, ನಿಮಗೆ ಬಿಜೆಪಿ ಅವ್ರಿಗೆ ಧೈರ್ಯ ಇದ್ರೆ ನಾಳೆನೇ ಇಂಪ್ಲಿಮೆಂಟ್ ಮಾಡಿ. ನೀವು ಅದಕ್ಕೆ ಡಿಲಿಮಿಟೇಷನ್ ಜೊತೆ ಯಾಕೆ ಲಿಂಕ್ ಮಾಡ್ತಾ ಇದ್ದೀರಿ? ಡಿಲಿಮಿಟೇಷನ್ ಜೊತೆ ಲಿಂಕ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಆ ರೀತಿ ಕಾನೂನು ಆಲ್ರೆಡಿ ಪಾಸ್ ಆಗಿದೆ. ಇವರಿಗೆ ಹೆಣ್ಮಕ್ಳಿಗೆ ಆದ್ಯತೆ ಕೊಡಕೂಡುದು. ಇವತ್ತು ಉದಾಹರಣೆಗೆ ಹೇಳೋಣ, ಇವತ್ತು ಬೇಡ ಬಿಡಿ, ರಿಸರ್ವೇಷನ್ ಬೇಡ, ನೀವು ನಾಳೆ ಡಿಕ್ಲೇರ್ ಮಾಡ್ರಿ. ಬಿಜೆಪಿ ಪಾರ್ಟಿ 33% ಕೊಡ್ತೀವಿ ಅಂತ ನೀವು ಡಿಕ್ಲೇರ್ ಮಾಡ್ರಿ. ಯಾಕೆ ಮಾಡಬಾರ್ದು? ನೀವು ಹೇಳ್ಬೋದಲ್ವಾ? ಇವತ್ತು ಡಿಲಿಮಿಟೇಷನ್ ಬಿಟ್ಟೇ ಬಿಡೋಣ, ಬಿಜೆಪಿ ಪ್ರಾರಂಭ ಮಾಡ್ರಿ, 33% ಕೊಡ್ರಿ. ಇದು ಹೆಣ್ಮಕ್ಳಿಗೆ ಕೊಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅವರು ಡಿಲಿಮಿಟೇಷನ್ ವಿಮೆನ್ ರಿಸರ್ವೇಷನ್ ಬಿಲ್ಲು ಜೊತೆಗೆ ತಂದು ಜನರಿಗೆ ಸುಳ್ಳು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಬಿಜೆಪಿಯ ಪಕ್ಷ, ಈ ದೇಶದ ಪ್ರಧಾನಮಂತ್ರಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ನಾನು ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ. ಓದಿದ್ದೀನಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.